ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಎರಡೂ ಕಡೆಯವರು ಕೂಡ ತಪ್ಪು ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಮೂವರನ್ನ ನಿರ್ದಯವಾಗಿ ಎನ್ಕೌಂಟರ್ ಮಾಡಲಾದ ಪ್ರಕರಣ. ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಕುಟುಂಬಸ್ಥರು ಸುಳ್ಳು ಹೇಳುತ್ತಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಬಂದ ನಂತರವಷ್ಟೇ ಗೊತ್ತಾಗಲಿದೆ. ಉನ್ನತ ಮಟ್ಟದ ತನಿಖೆ ಬೇಕಾ ಬೇಡವಾ ಅನ್ನೋ ಬಗ್ಗೆ ನಿರ್ಧಾರ. ಮಾನವೀಯತೆಯ ಆಧಾರದ ಮೇಲೆ ತಲಾ 5 ಲಕ್ಷ ರು ಪರಿಹಾರವನ್ನು ನೀಡಿದ್ದೇವೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣ ನಡೆಯಿತಲ್ಲ, ಆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾ ಇತ್ತು. ಬೇಟೆ ಆಡೋದಕ್ಕೆ ಹೋದವರು 4, 3 ಗುಂಡೇಟು ತಗುಲಿ ಸಾವನ್ನಪ್ಪಿದ್ರು. ಬದುಕುಳಿದ ಎಸ್ಕೇಪ್ ಆಗಿದ್ದ ಒಬ್ಬ ಅಜ್ಞಾತ ಸ್ಥಳದಿಂದ ವಿಡಿಯೋ ಕಳಿಸಿದ್ರು. ಅದಾದ ನಂತರ ಈ ಪ್ರಕರಣ ಹೊಸ ಟರ್ನ್ ಅನ್ನು ಪಡೆದುಕೊಳ್ತು. ಈ ಬಗ್ಗೆ ಪುಟ್ಟರಂಗ ಶೆಟ್ಟಿ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎನ್ಕೌಂಟರ್ ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಫೋನ್ ಬಟನ್ ಆಗೋದಲ್ಲ, ನಡೀತದೆ. ನೋಡವ ಸ್ವಲ್ಪ ದಿನ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಇದು ಮಾಡ್ತಾರೆ. ಒಂದು ವಾರ ಕಾಲಾವಕಾಶ ಕೊಟ್ಟಿದ್ದು ಹೌದು. ಈಗ ಫೋನ್ ಬಟನ್ ಕೊಡಿಸೋ ಲೇಟ್ ಆಗಿದೆ. ಅದು ಬಂದಮೇಲೆ ಈಗ AC ಕೊಟ್ಟಿದ್ದಲ್ವಾ, AC ವರದಿ ತಾತ್ಕಾಲಿಕ ವರದಿ ಕಟ್ಟಿ ಅದು ಅಂತಿಮ ಆಗಲ್ಲ. ಕೆಲವೆಲ್ಲ ಮಾಹಿತಿ ಇದಾವೆ ಗೋಪ್ಯ, ಮುಂದೆ ಅದು ಚರ್ಚೆ ಆಯ್ತದೆ. ಸರ್, ಈಗ ಮರಣೋತ್ತರ ಪರೀಕ್ಷೆ ವೇಳೆ ಒಂದಷ್ಟು ಪ್ರೈಮರ್ಗಳು ಪತ್ತೆಯಾಗಿದೆ ಸರ್ ಅವ್ರ ಜೇಬಲ್ಲಿ. ಹೌದಪ್ಪ, ಅವ್ರ ತಪ್ಪೇನು ಇವ್ರ ತಪ್ಪೇನು ಎಲ್ಲ ಪತ್ತೆ ಎಲ್ಲ ಮಾಡ್ಕೊಂಡು ಮುಂದೆ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ನಡೀತದೆ. ಮುಂದೆ ಏನಾದ್ರು ಉನ್ನತ ಮಟ್ಟವಾದ ತನಿಖೆ ಕೊಡಬೇಕೆ, ಇದೆಲ್ಲ ಸರಿ ಮಾಡಬೇಕೆ ಅಂತ ಹೇಳಿದ್ರೆ ಆಮೇಲೆ ಅದು ವಿಷಯನ ಈಚೆ ಬಿಡೋದು. ಸರ್, ಉನ್ನತ ಮಟ್ಟದ ತನಿಖೆಗೆ ನೇಮಕ ಮಾಡ್ತೀರಾ ಸರ್? ಇದನ್ನು ನೋಡ್ತೀವಲ್ಲ, ಇದನ್ನ ಮಾಹಿತಿ ಇನ್ನೂ ನಮ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಈಗ ಏನು ನಾವು ವಿಭಾಗಾಧಿಕಾರಿಗಳು ಕೊಟ್ಟಿದ್ವೋ ಅವರು ಏನು ಕೊಟ್ಟಿದ್ದಾರೆ ಅದು ನೋಡ್ತೀವಿ, ಆಮೇಲೆ ಮುಂದಕ್ಕೆ ಇದು ಮಾಡ್ತೀವಿ. ತನಿಖಾ ವರದಿ ಬರಕ್ಕೂ ಮೊದಲೇ ಪರಿಹಾರ ಕೊಟ್ಟಿದ್ದು ಎಷ್ಟು ಮಟ್ಟಕ್ಕೆ ಸರಿ? ಯಾವುದು ತನಿಖಾ ವರದಿ ಬರಕ್ಕೂ ಮೊದಲೇ ಮಾತೇನು ದೊಡ್ಡ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದೆ. ಏನು ಅವ್ರ ಪರಿಹಾರದಿಂದ ಎಷ್ಟು ಕೊಡಬೇಕು? ಫಾರೆಸ್ಟೇ ಕೊಡ್ಬೇಕು, ಅವ್ರು 20 ಲಕ್ಷ ಕೊಡಬೇಕು. ಸರ್ಕಾರ ಕೊಡಬೇಕು, 1 ಕೋಟಿ ಗಟ್ಟಲೆ ಕೊಡಬೇಕು. ಅವ್ಯಾವುದು ಆ ಥರ ಕೊಟ್ಟಿಲ್ಲ. ಏನು ಮಾನವೀಯ ದೃಷ್ಟಿಯಿಂದ ಗಿಟನ್ ಮಾಡ್ಕೊಳ್ಳಿಂದ ಕೊಟ್ಟದ, ಅದನ್ನೇನು ಪರಿಹಾರ ಅನ್ಕೊಳ್ತೀರಿ? ಮಾನವೀಯ ದೃಷ್ಟಿಯಿಂದ ಹೌದು ಸರ್. ತಪ್ಪಿಸ್ಕೊಂಡಿರೋ 4 ವ್ಯಕ್ತಿ ಎಲ್ಲಿದ್ದಾರೆ ಅಂತ ತಪ್ಪಿಸ್ಕೊಂಡಿರೋ ಎಲ್ಲ ಗೊತ್ತಿಲ್ಲದೆ ಇಲ್ಲಿ ಇನ್ನೂ ಗೊತ್ತಾಗಿದೆ, ಅದು ಹೇಳಕ್ಕಾಗಲ್ಲ. ಈಗ ಮಹಿಮದ ಸರ್, ನಿಮ್ಮ ಮುಂದೆ ನನ್ನ ದನಗಾಯಿ ನಾವು ಪಶು ಹುಡುಕ್ಲಿಕ್ಕೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ ಸರ್. ಇಲ್ಲಿ ನೋಡಿದ್ರೆ ಒಂದಷ್ಟು ಈ ಥರ ಹೌದಪ್ಪ, ಈಗ ಅವರು ಅದೇ ಹೇಳ್ತಾರೆ, ಫಾರೆಸ್ಟ್ ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ್ಲ? ಹಲೋ, ಪುಟ್ಟರಂಗ ಶೆಟ್ಟಿ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ತನಿಖೆಯ ನಂತರವೇ ಗೊತ್ತಾಗಬೇಕು. ಕುಟುಂಬದವರು ಹೇಳ್ತಾರೆ ದನ ಮೇಯಿಸೋದಕ್ಕೆ ಹೋಗಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಹೇಳುತ್ತೆ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು, ವ್ಯಾಘ್ರ ಮೃಗಗಳನ್ನು ಬೇಟೆಯಾಡಿ ಅಲ್ಲಿಯೇ ಅಡುಗೆ ಮಾಡಿ ತಿನ್ನುತ್ತಾ ಇದ್ರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎರಡೂ ಕಡೆಗಳಿಂದಲೂ ಕೂಡ ಸುಳ್ಳು ಹೇಳ್ತಿದ್ದಾರೋ ಏನು? ಮ್ಯಾಜಿಸ್ಟ್ರೇಟ್ ತನಿಖೆಗಳಾಗಬೇಕು, ತನಿಖೆಯ ನಂತರ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಸಚಿವರು ಮಾತನಾಡಿದ್ದಾರೆ.